ನಡೀತಾ ಇರೋ ಸ್ಪೀಡ್ ನೋಡಿದ್ರೆ ಅಲ್ಲಿ ಏನ್ ಮಾಡೋದು ರೋಡ್ ಲೇಔಟ್ ಸಜಾಪುರ ಅನ್ನೋ ಹತ್ರ ಮಿನಿಮಮ್ 50,000 ಅಪಾರ್ಟ್ಮೆಂಟ್ ಬರ್ತಾ ಇದೆ. ಒಂದು ಪಂಚಾಯತಿ ಮ್ಯಾನೇಜ್ ಮಾಡಿದ್ರೆ ಇದು ಕೂಡ ಸಮಸ್ಯೆಗಳಿದೆ. ಸಮಸ್ಯೆ ಪರಿಹಾರ ಕೂಡ ಕಂಡುಹಿಡಿಬೇಕು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಂಡ್ ಏನಾಯ್ತು, ಅದು ಇದೆಯಾ ಇಲ್ವಾ? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಯಾವುದೇ ಫಂಡ್ ಇಲ್ಲ, ಓನ್ಲಿ ಗೌರ್ಮೆಂಟ್ ಏಜೆನ್ಸಿ ಕೊಡಬಹುದು ಅಷ್ಟೇ. ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಇಂದ ಏನ್ ಫಂಡ್ ಬರ್ತದೋ ಅನುದಾನ ಬರ್ತದೋ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಬಟ್ ಆಯಾ ಕಾರ್ಪೊರೇಟ್ ಹೇಳಿದ್ದಾರೆ ಇದು ಕೋಆರ್ಡಿನೇಷನ್ ಕಮಿಟಿ ಆಗಿರೋದ್ರಿಂದ ನೇರವಾಗಿ ಅಡ್ಮಿನಿಸ್ಟ್ರೇಷನ್ ಮಾಡದೇ ಇರೋದ್ರಿಂದ ಇನ್ಸ್ಟೇಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಬದಲು ಒಂದು ಬೆಂಗಳೂರಿಗೆ ಒಂದು ಅಥಾರಿಟಿ ಮಾಡಬಹುದು ಅಂತ ಅವ್ರಿಗೆ ಎಜಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅವರೇ ಬಂದು ಹೇಳಿದ್ದು. ಎಜಿ ಹೇಳಿರೋ ರಿಪೋರ್ಟ್ ಪ್ರಕಾರ ಇದು ಓನ್ಲಿ ಸೂಪರ್ವೈಸೇಷನ್ ಮಾಡಬಹುದು ಅಂತ ಎಜಿ ಬಂದು ಹೇಳಿದ್ದಾರೆ. ಅವ್ರು ಹೇಳಿದ್ದೆ ನಾನು ಹೇಳ್ತೇನೆ. ಸ್ಪೀಡ್ ನೋಡಿದ್ರೆ ಅಲ್ಲಿ ಏನ್ ಮಾಡೋದು ರೋಡ್ ಲೇಔಟ್ ಸಜಾಪುರ ಅನ್ನೋ ಹತ್ರ ಮಿನಿಮಮ್ 50,000 ಅಪಾರ್ಟ್ಮೆಂಟ್ ಬರ್ತಾ ಇದೆ. ಒಂದು ಪಂಚಾಯತಿ ಮ್ಯಾನೇಜ್ ಮಾಡಿದ್ರೆ ಇದು ಕೂಡ ಸಮಸ್ಯೆಗಳಿದೆ. ಸಮಸ್ಯೆ ಪರಿಹಾರ ಕೂಡ ಕಂಡುಹಿಡಿಬೇಕು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಫಂಡ್ ಏನಾಯ್ತು, ಅದು ಇದೆಯಾ ಇಲ್ವಾ? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಯಾವುದೇ ಫಂಡ್ ಇಲ್ಲ, ಓನ್ಲಿ ಗೌರ್ಮೆಂಟ್ ಏಜೆನ್ಸಿ ಕೊಡಬಹುದು ಅಷ್ಟೇ. ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಇಂದ ಏನ್ ಫಂಡ್ ಬರ್ತದೋ ಅನುದಾನ ಬರ್ತದೋ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಬಟ್ ಆಯಾ ಕಾರ್ಪೊರೇಟ್ ಹೇಳಿದ್ದಾರೆ ಇದು ಕೋಆರ್ಡಿನೇಷನ್ ಕಮಿಟಿ ಆಗಿರೋದ್ರಿಂದ ನೇರವಾಗಿ ಅಡ್ಮಿನಿಸ್ಟ್ರೇಷನ್ ಮಾಡದೇ ಇರೋದ್ರಿಂದ ಇನ್ಸ್ಟೇಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಬದಲು ಒಂದು ಬೆಂಗಳೂರಿಗೆ ಒಂದು ಅಥಾರಿಟಿ ಮಾಡಬಹುದು ಅಂತ ಅವ್ರಿಗೆ ಎಜಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅವರೇ ಬಂದು ಹೇಳಿದ್ದು. ಎಜಿ ಹೇಳಿರೋ ರಿಪೋರ್ಟ್ ಪ್ರಕಾರ ಇದು ಓನ್ಲಿ ಸೂಪರ್ವೈಸೇಷನ್ ಮಾಡಬಹುದು ಅಂತ ಎಜಿ ಬಂದು ಹೇಳಿದ್ದಾರೆ. ಅವ್ರು ಹೇಳಿದ್ದೆ ನಾನು ಹೇಳ್ತೇನೆ.